ಹೆಂಡತಿಯಾಗಿ ಅವನನ್ನ, ಸೊಸೆಯಾಗಿ ಈ ಮನೆನ ತುಂಬಾ ಚೆನ್ನಾಗಿ ನೋಡ್ಕೋತಾಳೆ. ಅಣ್ಣ, ಚಾರು ಕಡೆಯಿಂದ ನಾನು ಮಾತು ಕೊಡ್ತಾ ಇದ್ದೀನಿ, ಅವಳು ತಪ್ಪು ಮಾಡಲ್ಲ, ಯಾರಿಗೂ ನೋವು ಕೊಡಲ್ಲ. ಒಂದು ವೇಳೆ ಚಾರು ಏನಾದ್ರೂ ತಪ್ಪು ಮಾಡಿದ್ರೆ, ಅವಳಿಂದಾಗಿ ಸೀನುಗೆ ಕಷ್ಟ ಆದ್ರೆ, ಚಾರುಗಿಂತ ಆದ್ಯನೇ ಒಳ್ಳೆಯವಳು ಅಂತ ನಿಮ್ಮೆಲ್ರಿಗೂ ಅನ್ಸದ್ರೆ, ಆವತ್ತು ನಿಮ್ಮೆಲ್ರ ನಿರ್ಧಾರನೇ ಸರಿಯಾಗಿತ್ತು. ನನ್ನ ನಿರ್ಧಾರನೇ ತಪ್ಪು ಅಂತ ನಾನೇ ಬಂದು ನಿಮ್ಮೆಲ್ರ ಕಾಲ್ ಮೇಲೂ ಬೀಳ್ತೇನೆ. ಆಗ ನೀವೇನ್ ಶಿಕ್ಷೆ ಕೊಡ್ಬೇಕು ಅಂತಿದ್ರು ಕೊಡ್ಬಹುದು. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಆದ್ಯನ್ಗಿಂತ ಚಾರು ಎಲ್ಲಾ ವಿಷಯದಲ್ಲೂ ತುಂಬಾ ಒಳ್ಳೆಯವಳು. ನಮ್ಮನೆ ಪದ್ಧತಿಗಳು ಗೊತ್ತು, ನಮ್ ಸಂಪ್ರದಾಯಗಳು ಗೊತ್ತು, ದೊಡ್ಡವರು ಚಿಕ್ಕವರು ಅನ್ನೋ ಗೌರವ ಗೊತ್ತು. ಇಷ್ಟೆಲ್ಲ ಗೊತ್ತಿರೋ ಚಾರು ಈ ಮನೆಗೆ ಒಳ್ಳೆ ಸೊಸೆ ಆಗ್ತಾಳೆ, ಅವನಿಗೆ ಒಳ್ಳೆ ಹೆಂಡತಿ ಆಗ್ತಾಳೆ. ಖಂಡಿತ ಅಲ್ಲ, ನನ್ನ ನಿರ್ಧಾರನೇ ತಪ್ಪು. ಸೀನುಗೂ ಚಾರುಗೂ ಮದ್ವೆ ಮಾಡಿಸಿ ತಪ್ಪು ಮಾಡ್ಬಿಟ್ಟೆ ಅನ್ನೋ ಹಾಗೆ ಚಾರು ವರ್ತಿಸಿದ ದಿನ ಆಗ್ಲೇ ಹೇಳದ್ನಲ್ಲ, ನೀವು ಏನೇ ಶಿಕ್ಷೆ ಕೊಟ್ರು ಅದನ್ನ ಅನುಭವಿಸಕ್ಕೆ ನಾನು ಸಿದ್ಧ. ನನ್ನ ಸಂಕಟನ, ಭಯನ ಅರ್ಥ ಮಾಡ್ಕೋ ಅಣ್ಣ. ಈ ಮನೆಗಾಗ್ಲಿ ನಮ್ ಸೀನುಗಾಗ್ಲಿ ಆದ್ಯ ಸರಿಯಾದ ಜೋಡಿ ಅಲ್ಲ. ಹೆಂಡತಿಯಾಗಿ ಸೊಸೆಯಾಗಿ ಚಾರು ಹೇಗಿರ್ತಾಳೆ ಅಂತ ನೋಡ್ದೇನೆ, ತಾಯಿಯಾಗಿ ನನ್ ಮಗನ್ಗೆ ಎಂತ ಹೆಂಡತಿ ಬೇಕು ಅಂತ ಆಲೋಚನೆ ಮಾಡೋದೇ ತಪ್ಪು ಅಂತ ನನ್ಗೆ ಶಿಕ್ಷೆ ಕೊಡೋದಲ್ಲ. ನನ್ನ ನಿರ್ಧಾರ ತಪ್ಪು. ಚಾರು ಜೊತೆ ಮದ್ವೆ ಮಾಡ್ಸಿದ್ರಿಂದ ಅವನ್ ಜೀವನ ಹಾಳಾಗ್ ಹೋಯ್ತು. ಚಾರುಗಿಂತ ಆದ್ಯನೇ ಒಳ್ಳೆಯವಳು ಅಂತ ನಿಮ್ಮೆಲ್ರಿಗೂ ನಂಬಿಕೆ ಬಂದಂತ ದಿನ ಆವತ್ತು ಈ ಚಾಟಿ ಏಟಲ್ಲ, ನನ್ನ ಪ್ರಾಣನೇ ತೆಗೆದ್ಬಿಡಿ. ನನಗೋಸ್ಕರ, ನಾನು ಇಷ್ಟಪಟ್ಟೋಳ್ಗೋಸ್ಕರ, ನನ್ ಮನ್ಸಿಗೆ ಹಿಡಿಸಿದಂತ ಹುಡುಗಿನ ಮದ್ವೆ ಮಾಡ್ಸೋದಕ್ಕೋಸ್ಕರ ಮಾವನ ಹತ್ರ ನಿಜ ಹೇಳಿ ನಿನ್ನ ಮಾವನ್ ದೃಷ್ಟಿಲಿ ಕೆಟ್ಟವಳನ್ನಾಗಿ ಮಾಡ್ದೇನೆ. ಕೇವಲ ಬರ್ತಿರ್ಬೋದು, ಮದ್ವೆ ಮಾಡಿಸಿ ನೀನ್ ಗೆದ್ದಿದ್ರು ನನ್ ಪ್ರೀತಿ ಮಾತ್ರ ಸಾಯಲ್ಲ. ಯಾಕಂದ್ರೆ ಇವಾಗ್ಲೂ ಕೂಡ ಆದ್ಯ ಇಲ್ಲಿದ್ದಾಳೆ, ಇಲ್ಲಿ. ನೀನ್ ಬೇಡ ಅಂದ್ರೂ ನಿನ್ ಹಿಂದೆನೆ ಬಿದ್ದಿದ್ದಾನೆ ಅಂದ್ರೆ ಅವನು ಎಂಥವನು ಅಂತ ನಿನ್ಗೆ ಅರ್ಥ ಆಗ್ತಿಲ್ವಾ? ಇಲ್ಲಿವರೆಗೂ ಬರೀ ನಿನ್ ಹಿಂದೆ ಬಿದ್ದಿದ್ದಾನೆ ಅನ್ಕೊಂಡ್ರೆ ಈಗ ಹೋಗಿ ಮಾವಯ್ಯನ ಹತ್ರನೂ ಮಾತಾಡ್ತಾನಂತ. ಇವತ್ತು ನಾನು ಅವನ ಕಥೆನ ಖಂಡಿತ ಮುಗಿಸ್ತೀನಿ.
ಏನ್ ಮಾಡ್ತೀರಾ? ಅವನು ಹೋಗಿ ಮಾವಯ್ಯನ ಹತ್ರ ಮಾತಾಡೋದಲ್ಲ, ಅವನಿಗಿಂತ ಮುಂಚೆ ನಾನೇ ಹೋಗಿ ಮಾವಯ್ಯನ ಹತ್ರ ಹೀಗೆ ಅವನು ರಾಜಿ ಹಿಂದೆ ಬಿದ್ದಿದ್ದಾನೆ, ಪ್ರೀತಿ ಗೀತಿ ಅಂತ ತಲೆ ಕೆಡಿಸ್ತಾ ಇದ್ದಾನೆ ಅಂತ ಅವನ ಬಗ್ಗೆ ಎಲ್ಲಾನು ಹೇಳ್ಬಿಡ್ತೀನಿ. ಬೇಡ ಬೇಡ ಬೇಡ. ಯಾಕೆ ಬೇಡ? ಅಂದ್ರೆ ಅವನು ಹೋಗಿ ಮದ್ವೆ ಮಾಡ್ಕೋತೀನಿ ಅಂತ ಅಲ್ಲಿ ಹೇಳಿದ್ರೆ ನಿನಗದು ಓಕೆನಾ? ಹಾಗಂತ ಅಲ್ಲ, ನೀವ್ ಹೋಗಿ ಹಾಗೆ ಹೇಳಿದ್ರೆ ಇಲ್ದಿರೋ ಗಲಾಟೆ ಎಲ್ಲ ಆಗತ್ತಲ್ವಾ? ಯಾಕಾಗ್ಬಿಡುತ್ತೆ? ಮಾವಯ್ಯಂಗೆ ಸತ್ಯ ಗೊತ್ತಾದ್ರೆ ಅವನಿಗೆ 4 ತದ್ಕಿ ಇನ್ ಮುಂದೆ ರಾಜಿ ತಂಟೆಗೆ ಬರ್ದೇ ಇರೋ ಹಾಗೆ ಮಾಡ್ತಾರೆ. ಬೇಡ ಪ್ರಶಾಂತ್, ಬೇಡ ಪ್ರಶಾಂತ್, ಆತರ ಪಡ್ಬೇಡಿ, ನನ್ ಮಾತ್ ಕೇಳಿ. ಇಂಥ ವಿಷಯಗಳಲ್ಲಿ ತುಂಬಾ ತಡ ಮಾಡಕ್ ಹೋಗ್ಬಾರ್ದು ರಾಜಿ. ನಾನು ಹೋಗಿ ಮಾವಯ್ಯಂಗೆ ಎಲ್ಲ ಹೇಳ್ತೀನಿ. ಇವತ್ತು ಮಾವಯ್ಯನ ಕೈಲಿ ಅವನ ಕಥೆ ಮುಗಿಸ್ತೀನಿ. ಹಾ ಪ್ರಶಾಂತ್ ಪ್ರಶಾಂತ್ ಬೇಡ. ಇವರೆಲ್ಲ ಸಿಕ್ಕಿದ್ರು ನಂಗೆ. ಅಲ್ಲಿ ಅವ್ನ್ ನೋಡಿದ್ರೆ ಮದ್ವೆ ಬಗ್ಗೆ ಮಾತಾಡ್ತೀನಿ ಅಂತ ಹೋಗಿದ್ದಾನೆ. ಈಗ ಇವ್ ನೋಡಿದ್ರೆ ಪ್ರೀತಿ ಬಗ್ಗೆ ಹೇಳ್ತೀನಿ ಅಂತ ಹೇಳ್ತಿದ್ದಾನೆ. ಇಬ್ರಲ್ಲಿ ಯಾರೇ ಅಪ್ಪನ್ ಭೇಟಿ ಮಾಡಿದ್ರು ಅಪ್ಪನ್ ಕೈಯಲ್ಲಿ ನನ್ ಪ್ರಾಣ ಹೋಗೋದ್ ಗ್ಯಾರಂಟಿ. ಇವಾಗ ಹೇಗೆ, ಏನ್ ಮಾಡೋದು? ಈಗ ಏನ್ ಮಾಡಕ್ಕಾಗತ್ತೆ? ಏನಾಗುತ್ತೋ ಅಂತ ಭಯ ಪಡೋದಷ್ಟೇ. ಹೋಗೆ. ನಮಸ್ಕಾರ ಯಜಮಾನ್ರೆ.